ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲಾ ಸಕಲ ಮರಾಠ ಸಮಾಜದ ವತಿಯಿಂದ ನಗರದಲ್ಲಿ ಜರುಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಆಸ್ತಿಯಾಗಿದ್ದಾರೆ. ಸಂತೋಷ್ ಲಾಡ್. ಜಿಲ್ಲೆಯ ಸುಮಾರು 5,000ಕ್ಕೂ ಅಧಿಕ ಅಭಿಮಾನಿಗಳು ಭಾಗಿ. ಹುಮ್ನಾಬಾದ್ನಲ್ಲಿಯೂ ತಲೆ ಎತ್ತಿದೆ ಭೂಮಾಫಿಯಾ. ಆಸರೆ ಇಲ್ಲದ ಮಹಿಳೆಯರೇ ಇವರ ಟಾರ್ಗೆಟ್. ಸಂಜುಕುಮಾರ್ ಕಬ್ಬಲಿಗ ಎಂಬುವವರು ನನ್ನ ನಿವೇಶನ ಕಬ್ಜಾ ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಮಹಾದೇವಿ ಮಡಿವಾಳ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವಂತಹ ನೀತಿಯನ್ನು ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸೀಮಿತವಲ್ಲ, ಅವರು ಇಡೀ ದೇಶದ ಆಸ್ತಿಯಾಗಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದ ಸಮೀಪ ಬೀದರ್ ಜಿಲ್ಲಾ ಸಕಲ ಮರಾಠ ಸಮಾಜದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ಅಂಬೇಡ್ಕರ್ ಅವರ 135ನೇ ಒಂದು ಜಯಂತಿ ಉತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಅಂಬೇಡ್ಕರರು 56 ವಿಷಯಗಳನ್ನು 9 ಭಾಷೆಗಳಲ್ಲಿ ಅಧ್ಯಯನ ಮಾಡ್ತಾರೆ. ಸುಮಾರು 34 ಪದವಿಗಳನ್ನು ಪಡೆದುಕೊಂಡ ಮಹಾನ್ ತತ್ವಜ್ಞಾನಿ ಆಗಿದ್ದರು. ಹರಿದು ಹಂಚಿ ಹೋಗಿದ್ದ ಭಾರತದ ಕಾನೂನು ಸುವ್ಯವಸ್ಥೆಯನ್ನು ಸಂವಿಧಾನದ ಮೂಲಕ ಒಂದು ಚೌಕಟ್ಟನ್ನು ಹಾಕಿಕೊಟ್ಟ ಅಖಂಡ ಭಾರತದ ಮಹಾನಾಯಕ ಅಂಬೇಡ್ಕರ್ ಅವರಾಗಿದ್ದಾರೆ ಎನ್ನುವಂತಹ ಮಾರ್ಮಿಕವಾದ ನುಡಿಗಳನ್ನು ಸಂತೋಷ್ ಲಾಡ್ ಅವರು ಹೇಳ್ತಾರೆ. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಮಾತನಾಡಿ, ತಮ್ಮ ಸಮಾಜದ ನಾಯಕರ ಜಯಂತಿ ಆಚರಣೆ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಡಾಕ್ಟರ್ ಅಂಬೇಡ್ಕರ್ರ ಜಯಂತಿಯನ್ನು ಇಂದು ಮರಾಠ ಹಾಗೂ ದಲಿತ ಸಮುದಾಯದವರು ಕೂಡಿ ಆಚರಣೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ. ಇದೇ ರೀತಿ ಎಲ್ಲರೂ ಆಚರಣೆ ಮಾಡಿದರೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆ ಮೂಡುತ್ತದೆ ಎನ್ನುವಂಥ ಮಾತನ್ನು ಕೂಡ ರಹೀಂ ಖಾನ್ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ದಾದಾ ಮಹಾರಾಜ್ ನಗರ್ಕರ್ ಅವರು ಮಾತನಾಡಿ, ಮರಾಠ ಸಮಾಜ ಹಾಗೂ ದಲಿತ ಸಮುದಾಯ ಒಂದಾಗಿರಬೇಕು, ಭಿನ್ನಾಭಿಪ್ರಾಯವನ್ನು ಮರೆತು ಬಿಡಬೇಕು, ಐಕ್ಯತೆಯಿಂದ ಸಾಗಿದರೆ ಸಹೋದರತ್ವ ಮೂಡುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದಂತೆ ಎಲ್ಲ ಸಮಾಜದ ಮಹಾತ್ಮರ ಜಯಂತಿ ಕೂಡ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ನಗರ್ಕರ್ ಅವರು ಹೇಳಿದರು. ಮೆಹಕರ್ನ ಶ್ರೀ ರಾಜಶೇಖರ್ ಶಿವಾಚಾರ್ಯರು ಮಾತಾಡ್ತಾರೆ. ಇದೇ ವೇಳೆ ಪೂಜ್ಯ ಭಂತೆ ವರಜ್ಯೋತಿ, ಪೂಜ್ಯ ಶ್ರೀ ಬೆಲ್ದಾಳ ಸಿದ್ದರಾಮ ಶರಣರು, ಫಾದರ್ ಕ್ಲೇರಿ ಡಿಸೋಜಾ, ಶ್ರೀ ರಾಜಗುರು ಮಹಾರಾಜ್ ಸಾನ್ನಿಧ್ಯ ವಹಿಸಿದರು. ವೇದಿಕೆ ಮೇಲೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಮುಖಂಡ ತರುಣ ನಾಗಮಾರ್ಪಳ್ಳಿ, ಕರ್ನಾಟಕ ಲಿಡ್ಕರ್ ಅಧ್ಯಕ್ಷ ನಾಗರಾಜ ಮುಂಡ್ರಗಿ, ಸಕಲ ಮರಾಠ ಸಮಾಜ ಸಂಯೋಜಕ ಪ್ರದೀಪ್ ಬಿರಾದರ್, ಡಾಕ್ಟರ್ ಭೀಮಸೇನರಾವ್ ಸಿಂಧೆ, ಬುಡಾ ಅಧ್ಯಕ್ಷ ಬಸವರಾಜ್ ಆಬ್ಶೆಟ್ಟಿ, ದಿಗಂಬರರಾವ್ ಮಾನ್ಕರಿ, ಜನಾರ್ದನ್ ಬಿರಾದರ್, ವೆಂಕಟರಾವ್ ಮೆಂದೆ, ಅನಿಲ್ ಕಾಳೆ, ನಾರಾಯಣ್ ಗಣೇಶ್, ಕೊಂಡಿಬಾ ಸಾಹುಕಾರ್, ಶಿವಾಜಿ ಕಾಳೆ, ಸತೀಶ್ ಮೂಳೆ, ತಾತ್ಯಾರಾವ್ ಪಾಟೀಲ್, ರಘುನಾಥರಾವ್ ಜಾಧವ್, ಮಾರುತಿ ಬೌದ್ಧ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. 34 ಡಿಗ್ರಿಗಳು, 9 ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಪರಿಣಿತ ಇರತಕ್ಕಂತ, ಸುಮಾರು 54 ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ, ಎಲ್ಲಾ ಗ್ರಂಥಗಳು ಸುಮಾರು 21 ವರ್ಷ ಎಲ್ಲಾ ಗ್ರಂಥಗಳನ್ನ ಓದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗೆ ನಮ್ಮ ದೇಶದಲ್ಲಿ ಕೊನೆವರೆಗೂ ಅವರಿಗೆ ಜಾತಿ ಕಲೆ ಬಿದ್ದೇ ಬಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಯಾವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಕೇವಲ SC/ST ಸಮಾಜಕ್ಕಷ್ಟೇ ಸೀಮಿತ ಇಡ್ತಾ ಹೋದ್ವಿ. ಇವತ್ತು ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಅವರು ಸಂವಿಧಾನ ಶಿಲ್ಪಿ, SC/STಗಳಿಗೆ ರಿಸರ್ವೇಶನ್ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ. ಇವತ್ತು ಹಲವಾರು ವಿಚಾರಗಳಿದ್ದಾವೆ. ಸಂವಿಧಾನ ಬರೆದ ಮುಖಾಂತರ ಪ್ರತಿಯೊಬ್ಬರಿಗೆ ಯಾವ ರೀತಿ ಹಕ್ಕುಗಳನ್ನು ಕೊಟ್ಟರು, ಇವತ್ತು ಉದ್ದಗಲಕ್ಕೂ ಇಡೀ ದೇಶದಲ್ಲಿ ಕೇವಲ SC/STಗೆ ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜಗಳಿಗೆ ಮಾಡಿರ್ತಕ್ಕಂಥ ಕೆಲಸವನ್ನ ನಾನು ಇಲ್ಲಿ ಬೆಳಕನ್ನು ಚೆಲ್ಲಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚೆನೆ ಇವತ್ತು ನಮ್ಮ ಗಾಯಕ್ವಾಡ್ ಮಹಾರಾಜರು ಮೂರನೇ ಗಾಯಕ್ವಾಡ್ ಮಹಾರಾಜರ ಜೊತೆಗೆ ಮೊದಲನೇ ಬಾರಿಗೆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಸುಮಾರು 20,000 ಚಿಲ್ಲರ ದುಡ್ಡನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೈಯರ್ ಎಜುಕೇಶನ್ಗೆ ಓದಿಸ್ಲಿಕ್ಕೆ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ ಮುಂದೆ ಬಂದಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಮರಾಠ ಸಮಾಜದ ರಾಜ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಾದ ನಂತರ 1917
ಸಾವು ಮಹಾರಾಜರು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಮಹಾನ್ ನಾಯಕನ ನಮ್ಮ ಸಮಾಜದವರು ಒಂದು ಅರಿವು ಸೇವೆ ಮಾಡಿದ್ದು ನಮಗೆ ಹೆಮ್ಮೆ ಇದೆ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಚಾರಗಳನ್ನ ನಾವು ವಿಮರ್ಶೆ ಮಾಡಿ ನೋಡೋಣ. ಯಾವ ಬುದ್ಧನ ಮಾತುಗಳನ್ನ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಬಸವಣ್ಣವ್ರನ್ನ ನಾವು ಮಾತನ್ನು ಕೇಳ್ತಾ ಇದ್ದೀವಿ, ಅದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಮಾತನಾಡ್ತೀವಿ, ಅದಾದ್ಮೇಲೆ ಜ್ಯೋತಿಬಾಯಿ ಫುಲೆರ ವಿಚಾರಗಳನ್ನ ಮಾತನಾಡ್ತೀವಿ, ಅಂಬೇಡ್ಕರ್ ಸಾಹೇಬರ ವಿಚಾರಗಳನ್ನ ಮಾತನಾಡ್ತೀವಿ. ಅದಕ್ಕಿಂತ ಮುಂಚೆ 1902ನೇ ಇಸ್ವಿನಲ್ಲಿ ಈ ದೇಶದಲ್ಲಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಯಾವುದೇ ರಾಜ್ಯ ಈ ಭಾರತ ದೇಶದಲ್ಲಿ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವನ್ನೆಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಿದ್ರು, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರು. 1916ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಹೋಗ್ತಾರೆ, ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಗಿನ ಕಾಲದಲ್ಲೆಲ್ಲ ಇವತ್ತಿಗೂ ಬಹಳ ಜನಕ್ಕೆ ಆಂಥ್ರೋಪಾಲಜಿ ಅಂತಂದ್ರೆ ಏನು ಗೊತ್ತಿಲ್ಲ. ಆಂಥ್ರೋಪಾಲಜಿ ಇಸ್ ಅ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ ಅಟ್ ಟೈಮ್ ಅಂಡ್ ರೇಸಸ್. ಆಗಿನ ಕಾಲದಲ್ಲಿ ಮರಾಠ ಸಮಾಜದಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಈ ಕಾರ್ಯಕ್ರಮದಲ್ಲಿ ಸುಮಾರು ಅಪ್ಪಾಜಿ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಬಡವರ ಸಲಹೆ ಮತ್ತೆ ಈಕ್ವಾಲಿಟಿ ಸಲಹೆ ಮತ್ತೆ ಇನ್ಸಾಫ್ ಅದ್ರ ಸಲಹೆ ಅವರು ಯಾವಾಗಲೂ ಹೋರಾಟ ಮಾಡ್ತಾರೆ. ಮತ್ತೆ ಡೈರೆಕ್ಟ್ ಟಿವಿ ಮೀಡಿಯಾ ಅಸೆಂಬ್ಲಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಮುಂದೆ ಅವರು ಡೈರೆಕ್ಟ್ ಯಾವುದು ಇರಲಿ, ಯಾವುದು ಕರೆಕ್ಟ್ ಇದೆ ಅದು ಡೈರೆಕ್ಟ್ ಹೇಳ್ಬಿಡ್ತಾರೆ. ಈಗ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಅವರು ಮರಾಠ ಸಮಾಜದಿಂದ ಇದು ಬೀದರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕಾರ್ಯಕ್ರಮ ಆಗಿದೆ, ಅವ್ರದ್ದು ಜಯಂತಿದು ಕಾರ್ಯಕ್ರಮ ಆಗ್ಲತ್ತದೆ. ಅದು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ, ಇದರಿಂದ ಒಂದು ಐತಿಹಾಸಿಕ ಮೆಸೇಜ್ ಹೋಗ್ತದೆ. ಮತ್ತೆ ಎಸ್ಪೆಷಲಿ ಬೀದರ್ನಲ್ಲಿ ಬಡವರು ದಲಿತ ಸಮಾಜ ಅವರು ಇಲ್ಲಿ ಎಲ್ಲಾ ಮಹಾತ್ಮ ಅವ್ರದ್ದು ಫೋಟೋ ಇದೆ, ಎಲ್ಲರಿಗೆ ಪೂಜೆ ಮಾಡಿದ್ದಾರೆ. ಈವನ್ ಬಸವೇಶ್ವರ ಮಹಾತ್ಮ ಬಸವೇಶ್ವರ ಅವ್ರದ್ದು ಫೋಟೋ ಇದೆ. ಇದೊಂದು ಒಂದು ಮೆಸೇಜ್ ಏನ್ ಹೋಗ್ತದೆ ಅಂದ್ರು, ಬೀದರ್ನಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಏನ್ ಸಂವಿಧಾನ ಇದೆ, ಅವ್ರದ್ದು ಏನ್ ಜೀವನ ಇದೆ ಎಲ್ಲರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಎಲ್ಲಾ ಸಮಾಜವ್ರು ಏನೋ ಆಗ್ಬಿಟ್ಟಿದೆ, ಇಡೀ ನಮ್ಮ ಭಾರತ ದೇಶ ಆಗ್ಬೋದು, ಕರ್ನಾಟಕ ಆಗ್ಬೋದು, ಬೀದರ್ನಲ್ಲಿ ಅವರವರು ಮಹಾತ್ಮ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅವ್ರವ್ರ महात्मा जिन के महात्मा है वो लोग ही उसको पूछते हैं, स्थान देते हैं. लेकिन बाबा साहब अंबेडकर संविधान ऐसा नहीं है. सभी के लिए, सभी समाज के लिए, सभी इक्वलिटी के लिए वो पूरे देश के, इस भारत देश में जितने लोग रहते हैं सभी के लिए वो संविधान बना है. मैं क्योंकि टाइम की किल्लत है, 5 मिनट में खत्म करता हूं. आपको सभी को पता होना चाहिए बाबा साहब की जीवन, बाबा साहब की हिस्ट्री. जब बाबा साहब स्कूल को जाते थे छोटे से, तो स्कूल में उनको पढ़ने के लिए स्कूल के अंदर नहीं बिठाया जाता था, उनको बाहर बैठ के पढ़ना था. पानी तक वो पी नहीं सकते थे. गांव में से वो सीधा नहीं जा सकते थे. गांव के पीछे के रास्ते से उनको जितने भी बड़े लोग हैं वो लोग उनको गांव के पीछे से जाने के लिए बोलते. और
वो बेटा जब माँ के सामने आके रोता है, माँ मुझे स्कूल के अंदर बिठाया नहीं जाता, मुझे पानी पीने के लिए रोका जाता है और मुझे गांव के रास्ते में से आना नहीं दिया जाता, मुझे पीछे से आने देता, तो वो माँ बोलती है बेटा ये देश में इसी तरह बड़े लोगों ने एक किताब लिखा है, कानून बनाया है, गरीबों के लिए कोई जगह नहीं है। वो जब बेटा थोड़े दिन पढ़ने के बाद फिर ನಮ್ಮ ಲಾಡ್ ಸಾಹೇಬರು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶಿವಾಜಿ ಮಹಾರಾಜ್ ಶಾಹू महाराजರ ಕನಸನ್ನು ಕಾಣಬೇಕಾಗಿದ್ರೆ एकांचं स्वप्न स्वराज्य होता, एकांचे स्वप्न सुराज्य होता. स्वराज्य आणि सुराज्य ज्या वेळेपर्यंत हा देशामध्ये येत नाही त्या वेळेपर्यंत परिवर्तन घडू शकत नाही. स्वराज्यासाठी शिवाजी महाराजापासून शहाजी महाराजापर्यंत भरपूर प्रयत्न झाला, घडतोड झाले, सर्व झाले. आज स्वराज्य भेटले, सुराज्य घडवायचं आहे. ಬಾಬಾಸಾಹೇಬರವ ಸಂಕಲ್ಪವನ್ನು ಇವತ್ತು ನಾವು ಸಮಾಜದಲ್ಲಿ ಕಾರ್ಯರೂಪದಲ್ಲಿ ತಂದಾಗ ಮಾತ್ರ ಸಾಧ್ಯ. ಇವತ್ತಿನ ಕಾಲದಲ್ಲಿ ಶಿಕ್ಷಣ ಕ್ರಾಂತಿ ಬಹಳಷ್ಟು ಬೆಳೆದಿದೆ, ಆದರೆ ಶಿಕ್ಷಣ ಪುಕ್ಕಟ್ಟಿಲ್ಲ. ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದಲ್ಲಿ 3 ವಸ್ತುಗಳು ಪರಿಪಕ್ವ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗಬೇಕಾಗಿತ್ತು. ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ನ್ಯಾಯ. ಇವತ್ತು ಇದರಷ್ಟು ತುಟ್ಟಿ ಜಗತ್ತಿನಲ್ಲಿ ಯಾವುದು ಇಲ್ಲವೇ ಇಲ್ಲ ಅಂತ ನಾನು ಅಂತ ಇದ್ದೇನೆ. ಯಾಕಿದನ್ನು ತುಟ್ಟಿ ಆದ ಕಾರಣಕ್ಕಾಗಿದೆ, ಭವಿಷ್ಯದಲ್ಲಿ ಭ್ರಷ್ಟಾಚಾರಕ್ಕೆ ದಾರಿಯಾಗಿ ನಿಂತಿದೆ. ಗರೀಬರ ಝೋಪಡಿಯಲ್ಲಿ ಇದ್ದಂತ ಮಕ್ಕಳ ಹತ್ರ ಪ್ರತಿಭೆ ಇದೆ, ಆದ್ರೆ ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಭವಿಷ್ಯದ ಶಿಕ್ಷಣ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಾರ್ಯವನ್ನ ನಮ್ಮ ಲಾಡ್ ಸಾಹೇಬರು ಅವ್ರ ಫೌಂಡೇಶನ್ ಮುಖಾಂತರವಾಗಲಿ, ಅವ್ರ ಕಾರ್ಮಿಕ ಇಲಾಖೆಯಿಂದಾಗಲಿ ಅದ್ವಿತೀಯ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಒಂದು ಸಲ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಸಾಹೇಬರು ಹೇಳಿದ್ರೆ ಬಹಳ ಅವ್ರ ನೆನಪು ಬರ್ತದ. ಲಾಡ್ ಸಾಹೇಬರ ಹತ್ತಿರ, ಸಂತೋಷನ ಹತ್ರ ಬಹಳ ಅದ್ವಿತೀಯ ವಿಷನ್ ಇದೆ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಅವರಿಗೆ ನೋಡಿಲ್ಲ, ನಾನು ಭೇಟಿಯಾಗಿಲ್ಲ. ಆದ್ರೆ ಧರ್ಮಸಿಂಗ್ ಸಾಹೇಬರನ್ನ ಮಠದಲ್ಲಿ ಯಾವಾಗಲೂ ಬರ್ತಿದ್ರು, ಕೂಡ್ತಿದ್ರು, ಚಿಂತನೆ ಮಾಡ್ತಿದ್ವಿ, ಕೃಷಿಕರ ಬಗ್ಗೆ ಚಿಂತನೆ ಮಾಡ್ತಿದ್ವಿ. ಅವಾಗ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಇವತ್ತು ಈ ವ್ಯಕ್ತಿಯನ್ನು ನೋಡಿದ ನಂತರ ನಾನು ಬಹಳ ದೊಡ್ಡ ಖುಷಿಯಾಗಿದೆ. ಇದು ಹಬ್ಬವನ್ನು ನೋಡಿದಂಗಾಗಿದೆ. ಬಾಬಾ ಸಾಹೇಬರನ್ನ ಪ್ರತಿರೂಪನ ಎಲ್ಲಿ ಕಾಣುತ್ತೇನೆ, ಲಾಡ್ ಹತ್ರ ಕಾಣ್ತೇನೆ, ಸಂತೋಷ್ ಜಿ ಹತ್ರ ಕಾಣ್ತಾ ಇದ್ದೇನೆ. ಮಾನ್ಯ ಸಂತೋಷ್ ಜಿ ಅವರೇ, ಈ ಸಂದರ್ಭದಲ್ಲಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಾವು ಕಾರ್ಮಿಕರಿಗಾಗಿ ಅದ್ವಿತೀಯ ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ. ಕಾರ್ಮಿಕರಿಗಾಗಿ ಒಳ್ಳೆ ಛತ್ತಿನ ಮನೆಗಳನ್ನ, ವ್ಯವಸ್ಥೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡುತ್ತಿದ್ರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನು ಒಂದು ತಗಡದ ಶೆಡ್ ನಲ್ಲಿ ಇರ್ತಾನೆ, ಡೈರಿ ಕೆಲಸ ಮಾಡ್ತಾನೆ, ಹೊಲದ ಕೆಲಸ ಮಾಡ್ತಾನೆ. ಆದ್ರೆ ರೈತರ ಹತ್ರ ಅಷ್ಟು ದುಡ್ಡು ಕೊಟ್ಟು ಕಟ್ಟುವ ಪರಿಸ್ಥಿತಿ ಇಲ್ಲ. ನಿಮ್ಮ ಕಾನೂನಿನಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ಬದಲಾವಣೆ ಮಾಡಿ, ರೈತನ ಹೊಲದಲ್ಲಿ ಎಷ್ಟು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೂ ಕೂಡ ಪಕ್ಕಾ ಮನೆ ಅನ್ನತಕ್ಕಂಥದ್ದನ್ನ ಒಂದು ಘೋಷಣೆ ಮಾಡಿದ್ರೆ ಯಾವ ಕಾರ್ಮಿಕ ಬಂದಿದ್ರು ಕೂಡ ಪಕ್ಕ ಮನೆಯಲ್ಲಿ ಇರ್ತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮಿಂದ ಹೊರಗೆ ಬರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರೊಂದಿಗೆ, ಇವತ್ತು ಸಮಾಜಕ್ಕೆ ದಿಶಾ ಬೇಕಾಗಿದೆ. ಭಾಷಣಗಳು ಬಹಳಷ್ಟಾಗಿವೆ. ಹುಮ್ನಾಬಾದ್ ವಾಂಜ್ರಿ ಓಣಿಯಲ್ಲಿರುವಂತಹ 50/50 ಅಳತೆಯ ನನ್ನ ನಿವೇಶನವನ್ನು ಸಂಜು ಕುಮಾರ್ ಕಬ್ಬಲಿಗ ಎನ್ನುವವರು ಅಕ್ರಮವಾಗಿ ಕಬ್ಜಾ ಮಾಡಿಕೊಂಡಿದ್ದಾರೆ. ಅವ್ರ ಪ್ಲಾಟು ಕೂಡ ನನ್ನ ಪ್ಲಾಟಿನ ಪಕ್ಕದಲ್ಲೇ ಇದೆ. ಆದರೆ ನನಗೆ ಯಾರೂ ಆಸರೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಸಂಜು ಕುಮಾರ್ ಎನ್ನುವಂತಹ ವ್ಯಕ್ತಿ ಸಂಪೂರ್ಣವಾಗಿ ನನ್ನ ಪ್ಲಾಟನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ. ಅವರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮಹಾದೇವಿ ಗಂಗಾರಾಮ್ ಮಡಿವಾಳ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ನಾನೊಬ್ಬ ಆಸರೆ ಇಲ್ಲದ ಮಹಿಳೆ, ಖಾಸಗಿ ಶಾಲೆಯೊಂದರಲ್ಲಿ ಕರ್ತವ್ಯ ಮಾಡಿ ನನ್ನ ಉಪಜೀವನವನ್ನು ನಡೆಸ್ತೇನೆ. ಹುಮ್ನಾಬಾದ್ TMCಗೆ ಪದೇ ಪದೇ ಓಡಾಡ್ತಾ ಇದ್ದೇನೆ. ಸಂಜು ಕುಮಾರ್ ಅವರಿಗೆ ಕೇಳಲು ಹೋದರೆ ನಾನು ಶಾಸಕ ಸಿದ್ದು ಪಾಟೀಲ್ ಅವರ
ಹಾಗೂ ಅವರ ಸಹೋದರ ಕಾಳಪ್ಪ ಪಾಟೀಲ್ ಅವರ ಮನುಷ್ಯ. ಏನು ಮಾಡ್ಕೋತೀಯೋ ಮಾಡ್ಕೋ, ಅದು ಯಾರು ಕೇಳೋಕೆ ಬರ್ತಾರೋ ನಾನು ನೋಡ್ತೀನಿ ಅನ್ನುವಂಥ ಧಮಕಿಯನ್ನು ಹಾಕ್ತಾ ಇದ್ದಾರೆ. ನಾನು ಕಬ್ಜಾ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಕಬ್ಜಾ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸಂಜೀವ್ ಕುಮಾರ್ ಅವರು ಜೀವ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅನ್ನುವಂತಹ ಮಾತನ್ನು ಮಹಾದೇವಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಕಷ್ಟಪಟ್ಟು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿಗಳನ್ನು ಕೂಡ ಕೂಡಿಟ್ಟು 10 ರೂಪಾಯಿಗಳನ್ನು ಕೂಡಿಟ್ಟು ನಾನು ನಿವೇಶನ ಖರೀದಿ ಮಾಡಿದ್ದೇನೆ. ಇಂಥ ಸಂದರ್ಭದಲ್ಲಿ ನನಗೆ ನೋಟ್ರಿ ಮಾಡಿಕೊಟ್ಟಿದ್ದಾರೆ, ಮುಂದೆ ದಾಖಲಾತಿಗಳನ್ನು ಕೊಡ್ತೇನೆ ಎಂದು ವಿಶ್ವಾಸಘಾತ ಕೆಲಸಗಳನ್ನು ಮಾಡಿದ್ದಾರೆ, ನನಗೆ ಪುಸಲಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಯಾವುದೇ ಕಾರಣಕ್ಕೂ ಕೂಡ ಪೇಪರ್ಸ್ಗಳು ಕೂಡ ರೆಡಿ ಆಗ್ತಾ ಇಲ್ಲ. ಆಮೇಲೆ ಪಕ್ಕದಲ್ಲೇ ಇರುವಂಥ ಸಂಜೀವ್ ಕುಮಾರ್ ಎನ್ನುವಂಥ ವ್ಯಕ್ತಿ ಕೂಡ ನನಗೆ ಯಾರೂ ಗತಿ ಇಲ್ಲ, ನೋಡ್ಕೊಳ್ಳಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಕಬ್ಜಾ ಮಾಡಿಕೊಂಡಿದ್ದಾರೆ, ಆದರೆ ಕಬ್ಜಾ ಬಿಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಕುರಿತು ನಾನು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ, PSI ಅವರಿಗೆ, TMCಗೆ, ಹುಮ್ನಾಬಾದ್ TMCಗೆ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂಥ ಮಾತನ್ನು, ಆ ನೋವನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ತೋಡ್ಕೊಂಡಿದ್ರು. 2 ವರ್ಷಗಳ ಹಿಂದೆ 2023 ಆಗಸ್ಟ್ 16ರಂದು ಭೀಮರಾವ್ ಮೋತಿರಾವ್ ಪವಾರ್ ಎಂಬುವರ ಹತ್ತಿರ ನೋಟ್ರಿ ಮಾಡಿಕೊಂಡು ಕಷ್ಟಪಟ್ಟು ದುಡಿದ ಹಣದಿಂದ ನಿವೇಶನ ಖರೀದಿ ಮಾಡಿದ್ದೇನೆ. ಈ ನಿವೇಶನ ಸಂಖ್ಯೆ TMC 21-389 ಎಂಬ ಸಂಖ್ಯೆ ಕೂಡ ಹಾಕಿಕೊಟ್ಟಿದ್ದಾರೆ. ಆದರೆ ನಮ್ಮ ನಿವೇಶನದ ಪಕ್ಕದಲ್ಲಿರುವಂತಹ ಸಂಜೀವ್ ಕುಮಾರ್ ಕಬ್ಬಲಿಗ ಅವರು ಸುಮ್ಮನೆ ತೊಂದರೆ ಕೊಡುತ್ತಾ ನಿವೇಶನದ ಅರ್ಧ ಭಾಗ ಕಬ್ಜಾ ಮಾಡಿಕೊಂಡಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ, ಸಹಾಯಕ ಆಯುಕ್ತರಿಗೆ, ಹುಮ್ನಾಬಾದ್ PSI ಅವರಿಗೆ, DUDC ಅಧಿಕಾರಿಗಳಿಗೆ, ತಹಸೀಲ್ದಾರರಿಗೆ ಹಾಗೂ ಹುಮ್ನಾಬಾದ್ TMCಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪ್ರತಿಕ್ರಿಯೆ ಇದುವರೆಗೂ ದೊರೆತಿಲ್ಲ. ನಾಳೆ ಬಾ, ನಾಡಿದ್ದು ಬಾ, ನಾಳೆ ಬಾ, ನಾಡಿದ್ದು ಬಾ ಅನ್ನುವಂಥ ಮಾತುಗಳೇ ಕೇಳ್ತಾ ಇವೆ ವಿನಃ ನನ್ನ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಇಂದು ನಾಳೆ ಎಂದು ದಿನಗಳೆಯುತ್ತಾ ನನಗೆ ಸಾಕಷ್ಟು ಹರಾಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಹುಮ್ನಾಬಾದ್ ನಿವಾಸಿಯಾದ ನಾನು ಪದೇ ಪದೇ ಬೀದರ್ ಹುಮ್ನಾಬಾದ್ ಓಡಾಡಲು ಆಗ್ತಾ ಇಲ್ಲ. ಹುಮ್ನಾಬಾದ್ನಲ್ಲಿ ಒಂಟಿ ಮಹಿಳೆಗೆ ನ್ಯಾಯ ಸಿಗುವುದು ಬಹಳ ಕಷ್ಟಕರವಾಗಿದೆ. ಬರೀ ಭೂಮಾಫಿಯಾ ತಲೆ ಎತ್ತಿದೆ. ಒಬ್ಬರ ಪ್ಲಾಟ್ನಲ್ಲಿ ಒಬ್ಬರು ಕಬ್ಜಾ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೆ ಯಾರು ಮತದಾನವನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ಅಲ್ಲಿ ನ್ಯಾಯ ಸಿಗುವಂಥ ಭರವಸೆ ಇದೆ. ಹೀಗಾಗಿ ನನಗೆ ನ್ಯಾಯ ಸಿಗೋ ಭರವಸೆ ಇಲ್ಲ. ದಯವಿಟ್ಟು ಅಧಿಕಾರಿಗಳು, ಜನಪ್ರತಿನಿಧಿಗಳು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಕಷ್ಟಪಟ್ಟು ಪಡೆದುಕೊಂಡಿರುವಂತಹ ಪ್ಲಾಟನ್ನು ನನಗೆ ಮರಳಿ ಕೊಡಿಸಬೇಕು ಅನ್ನುವಂತಹ ಗೋಗರೆಯುವ ಮಾತುಗಳನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಆದ್ದರಿಂದ ಅಧಿಕಾರಿಗಳು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲದೇ ಇದ್ದರೆ ಯಾರೂ ಆಸರೆ ಇಲ್ಲದ ನಾನು ಆತ್ಮಹತ್ಯೆ ಮಾಡಿಕೊಡುವುದೊಂದೇ ನನ್ನ ಮುಂದಿರುವ ದಾರಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಹಾದೇವಿ ಗಂಗಾರಾಮ್ ಮಡಿವಾಳ್ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ರು. ನೀವು ಅವಾಗ ಹೋಗಿ ಅವ್ರಿಗೆ ನಾ ಹೇಳ್ತೀನಿ, ಅವಾಗೇ ಹೇಳ್ತೀನಿ ಅಂತಂದ್ರು. ಅವಾಗೇ ಹೋಗಿ ಹೇಳಲಿಕ್ಕೆ ಇಲ್ಲ ಸರ್ ನನಗೆ ಸ್ಕೂಲ್ ಅದ ಅಂತಂದ್ರೆ ಏನು ಅವಾಗಿಂದ ಅವಾಗೆ ಹೇಳಿದ ಕೂಡಲೇ ಅವ್ರು ಮೇಡಮ್ ಅವ್ರು ಜೀಪ್ ತಗೊಂಡು ಬರ್ತಾರೆ ಏನು ಹಾಗೆ ಅವಾಗಿಂದ ಅವಾಗ ಬರ್ಲಿಕ್ಕೆ ಸಾಧ್ಯ ಅದೇ ಯಾರಾದ್ರು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಹರಾಸ್ಮೆಂಟ್ ಅವ್ರು ಕೂಡ ಹರಾಸ್ಮೆಂಟ್ ಮಾಡ್ಯಾರ. ಆಮೇಲೆ ಏನಪ್ಪಾ ಅಂದ್ರೆ DC ಮೇಡಮ್ ಅವ್ರಿಗೂ ನಾವು ಹೋಗಿ ಕೊಟ್ಟೀನಿ. ಆಮೇಲೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಹೋಗಿ ಕೊಟ್ರೆ ಅವ್ರು ಏನಂತಾರ, ಹುಮ್ನಾಬಾದ್ ತಹಸೀಲ್ದಾರ್ ಮೇಡಮ್ ಇದು ನನ್ನ ಎಂಟ್ರನಾಗ ಬರಲ್ಲ, ಅವ್ರು ಏನಪ್ಪಾ ಅಂದ್ರೆ ಬಿಲ್ ಕಲೆಕ್ಟ್ ಮಾಡ್ತಾರ, ಇದು ನಳ ಎಲ್ಲ ಅದಾವ, ರೋಡ್ ಎಲ್ಲ ಮಾಡಿಸ್ತಾರ, ಅದ್ರದ್ದೆಲ್ಲ ಪ್ರಾಜೆಕ್ಟ್ ಎತ್ಕೋತಾರ, ಇದು ನನ್ನ ಎಂಟ್ರನಾಗ ಹೆಂಗ್ ಬರ್ತದ, ನನ್ನ ಎಂಟ್ರನಾಗ ಬರಲ್ಲ ಅಂತ ಅವ್ರು ಅಂತಾರ. ಸೊ ಈಗ ಹೋಗ್ಬೇಕಾದ್ರೂ ನಾವು ಎಲ್ಲಿ ಹೋಗ್ಬೇಕು, DC ಮೇಡಮ್ ಅವ್ರ ಹತ್ರ ಹೋದಾಗ ಅವ್ರದ್ದು ಸೆಕ್ರೆಟರಿ ಫೋನ್ ಮಾಡಿ ಹೇಳ್ಯಾರ, ಯಾರಿಗೆ ತಹಸೀಲ್ದಾರ್ ಮೇಡಮ್ ನೆಕ್ಸ್ಟ್ ಟೈಮ್ ಮಾತ್ರ ಇಲ್ಲಿ ಇದು ನೀವಂತಂತ ಗೊತ್ತಿದ್ರೆ ನಾ ಅವಾಗೇ ಹೇಳ್ಬಿಡ್ತಿದ್ದ ಅವರಿಗೆ, ಸೆಕ್ರೆಟರಿ ಸಾಬ್ರಿಗೆ ಅಂತ ಹೇಳ್ತಾರ ಯಾರು ತಹಸೀಲ್ದಾರ್ ಮೇಡಮ್. ಹಾಗಾದ್ರೆ ನಾವು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ನ್ಯಾಯ ಸಲುವಾಗಿ ಹೋಗ್ಬೇಕು, ಯಾರ ನ್ಯಾಯ ಕೇಳ್ಬೇಕು? ಹುಮ್ನಾಬಾದ್ ನಲ್ಲಿ ಪೂರ್ತಿ 90% ಏನಪ್ಪಾ ಅಂತಂದ್ರೆ ಜನರಿಗೆ ಇದೇ ರೀತಿ ಆಗತ್ತದ. ಬರೇ ಅಲ್ಲಿರ್ತಕ್ಕಂಥ ಲೀಡರ್ ಬರೇ ಏನಪ್ಪಾ ಅಂದ್ರೆ ತಮ್ಮ ಕಾರ್ಯಕರ್ತರ ನೆಂಟರಿಗೆ ಮಾತ್ರ ಏನಪ್ಪಾ ಅಂತಂದ್ರೆ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ, ಮತ್ತು ವೋಟಿಂಗ್ ಸಲುವಾಗಿ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಬರೇ ಒಬ್ಬರು ಯಾರ ಬಂದಾರಲ್ಲಿ ಹೆಲ್ಪ್ ಕೇಳಿಕಂದ್ರೆ ಅವ್ರಿಗೆ ಎಂದಿಗೂ ಹೆಲ್ಪ್ ಸಿಗಲ್ಲ. ಹುಮ್ನಾಬಾದ್ ಏನಪ್ಪಾ ಅಂತಂದ್ರೆ MLA ಅವ್ರ ಹತ್ರ ಯಾರ 8-10 ಮಂದಿ ಬಂದ್ರು ಅಂತಂದ್ರೆ ವೋಟಿಂಗ್ ಸಲುವಾಗ ಅವ್ರು ತಪ್ಪಿದ್ರು ಕೂಡ ಅವ್ರಿಗೆ ಏನಪ್ಪಾ ಅಂತಂದ್ರ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ, ಅವ್ರದೇ ಮಾತಿಗೆ ಎತ್ತು ಹಿಡಿತಕ್ಕಂಥದ್ದನ್ನ ನೋಡ್ತೀವಿ. ಇದು ಎಲ್ಲಿ ತನ ನಡಿಬೇಕು ಹುಮ್ನಾಬಾದ್ನಾಗ? ನಾ ಸಣ್ಣದಿರ್ಲಕ್ಕೆ ಹಿಡಿದು ನೋಡ್ಲತ್ತೀನಿ ಇದೇ ರೀತಿ ಆಗ್ಲಿಕ್ಕತ್ತದ. ಈಗ ನನ್ನ ಜಾಗ ತಗೊಂಡಿನಿ, ನಾನು 1 ರೂಪಾಯಿ ಜಮಾ ಮಾಡಿ ಜಾಗ ತಗೊಂಡಿನಿ. ಈ ಜಾಗ ತಗೊಂಡಿದ್ದು ಕೂಡ ಏನಪ್ಪಾ ಅಂತಂದ್ರೆ ನನಗೆ ಕೊಡ್ತಾ ಇಲ್ಲ. ಎಲ್ಲಾ ಕಡೆ ಈಗ ನೋಡ್ರಿ, ಮತ್ತೆ ಸೆಕೆಂಡ್ ಟೈಮ್ನಾಗ ಕೂಡ ಏನಪ್ಪಾ ಅಂತಂದ್ರೆ ಎಲ್ಲಾ ಆಫೀಸ್ಗಳಿಗೆ ಹೋಗಿ ಕೊಟ್ಟಿನಿ, ಒಬ್ಬರನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾ ಇದೇ ರೀತಿ ಆಯ್ತು ಅಂತಂದ್ರೆ ನಾ ಏನಾದ್ರೂ ತಗೊಂಡ್ ಸಾಯ್ತೀನಿ ನಾನು. ನನ್ನ ಕಡೆ ಏನಪ್ಪಾ ಅಂತಂದ್ರೆ ನಾ ಒಬ್ಬ ಗರೀಬ್ ಹೆಣ್ಮಗಳಿದ್ದೀನಿ. ನಾ ಏನ್ ಶ್ರೀಮಂತಿ ಇರ್ತಕ್ಕಂಥ ಹೆಣ್ಮಗಳಿದ್ದೀನಿ ನಾನು. ಸೊ ಅದಕ್ಕ ಇಲ್ಲಿ ನೋಡ್ರಿ ಎಷ್ಟು ಏನಪ್ಪಾ ಅಂತಂದ್ರೆ ಅರ್ಜಿಗಳು ಅದಾವ. ನಾ ಸ್ಕೂಲ್ ಬಿಟ್ಮೇಲೆ ಹೋಗಿನಿ, ಇಂಟ್ರೋಲ್ ಟೈಮ್ನಾಗ ಹೋಗಿನಿ ನಾನು.
ಈ ಟೈಪ್ ಅರ್ಜಿಗಳನ್ನ ಕೊಟ್ಟಿನಿ. ಅದಕ್ಕೆ ತಾವು ದಯವಿಟ್ಟು ಏನಪ್ಪಾ ಅಂತಂದ್ರೆ ಇದಕ್ಕೆ ಏನಪ್ಪಾ ಅಂತಂದ್ರೆ DC ಮೇಡಮ್ ಅವ್ರು ಸರ್ ಇದನ್ನ ಕೂಲಂಕಷವಾಗಿ ನೋಡಿ ನನ್ನ ಜಾಗ ನನಗೆ ಏನಪ್ಪಾ ಅಂತಂದ್ರೆ ಇಸ್ಕೊಡ್ಬೇಕಂತ ಹೇಳಿ ನಾ ಮನವಿಯನ್ನ ಮಾಡ್ತಾ ಇದ್ದೀನಿ. ಎಲ್ಲ ಏನಪ್ಪಾ ಅಂತಂದ್ರ ಆಫೀಸರ್ಗಳ ಹತ್ರ ನೋಡ್ರಿ, ಇದನ್ನ ಕ್ರಮಬದ್ಧವಾದಂತ ಏನಪ್ಪಾ ಅಂತಂದ್ರ ಮುಂದಿನ ಏನಪ್ಪಾ ಅಂತಂದ್ರ ಕ್ರಮವನ್ನ ತಗೊಳ್ಬೇಕಂತ ಹೇಳಿ ಎಲ್ಲ ಏನಪ್ಪಾ ಅಂತಂದ್ರ ಆಫೀಸರ್ಗಳ ಒಂದ್ಸರ್ತಿ ಹೋಗಿದ್ದೇವೆ, ಅವ್ರಿಗೆ ಕರ್ಸಿದ್ಮೇಲೆ ಕಿಶೋರ್ ಕುಮಾರ್ ಏನ್ ಹೇಳಿದ್ನೇನೋ, ಆಮೇಲೆ ನಾಳೆ ನಾಡ್ಬಾರ್ ಹಿಂಗೆ ಅದು 8-10 ಹೋಗುದ ಪೊಲೀಸ್ ಸ್ಟೇಷನ್ ಹುಮ್ನಾಬಾದ್. ಸಂಜು ಕುಮಾರ್ ಕಬ್ಬಲಿಗರ್. ಹಾ ಕಬ್ಬಲಿಗರ್ ಏನ್ರಿ ಇಲ್ಲ ನೋಟ್ರಿ ಮಾಡ್ಕೊಟ್ಟಾರ ಸರ್, ನೋಟ್ರಿ ಮಾಡ್ಕೊಟ್ಟಾರ. ನಾವ್ ಹೆಣ್ಮಕ್ಳು ನೋಟ್ರಿದಾಗ ಭೀಮರಾವ್ ಅಂತ ಹೇಳದ, ಭೀಮರಾವ್ ರಾಠೋಡ್. ಅವ ಮುನ್ಸಿಪಾಲಿಟಿದಾಗ ಕೆಲಸ ಮಾಡ್ತಾನ ಸರ್. ಅವ 2 ಲಕ್ಷದಾಗ 2 ವರ್ಷ ಆಯ್ತು. ಹಾ ಭೀಮರಾವ್ ರಾಠೋಡ್. ಅದು ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂದ್ರೆ 90% ಮನಿ ಮುನ್ಸಿಪಾಲಿಟಿದಾಗ ಕೆಲಸ ಮಾಡ್ತಕ್ಕಂತ ಹೊರದೆ ಅವಾಗ. ಅವ್ರು ಬಾಜು ಅದಾರ, ನಮ್ ಬಾಜು ಅವ್ರನ್ನು ಗೌರ್ಮೆಂಟ್ ಜಾಗ ಹಿಡ್ಕೊಂಡಾರ. ಅವ್ರು ನಾ ಖರ್ದಿ ತಗೊಂಡಿನಿ, ಅವ್ರು ಹಿಡ್ಕೊಂಡಾರ ವಾಂಚ್ಲಿದಾಗ. ಹಾ ನೀರಿನ ಟಾಕಿ ಹತ್ರನೇ ಅವ್ರು ಹಿಡ್ಕೊಂಡು ಮತ್ ನಮ್ದು ನಾವ್ ಖರ್ದಿ ತಗೊಂಡವ್ರದ್ದು ಜಾಗ ಆಕ್ಯುಪೈ ಮಾಡ್ಬೇಕಂದ್ರೆ ಹೆಂಗ ಸರ್? ನಾ ಹೆಂಗ ನಂಗ ಹಿಡ್ಕೊಂಡಿಲ್ಲ. ಈಗ ನಮ್ಮ ಅಲ್ಲೆಲ್ಲ ಹಂಗೆ ನಡೆದ ಒಂದಿದ್ ಕಡೆ ತಗೊಂಡ್ ಸರ್ ನಾನು. ಇಲ್ಲ ತಪ್ಪಾಗ್ಯದಂದ್ರೆ ಮನಿ ಮಠ ಇದ್ದೇನೆ ಗರೀಬರು ಹಂಗೆ ಇರ್ಬೇಕ. ಅವ್ರು ಯಾರ ಕಿಸ್ಕಿ ಲಾಠಿ ಉಸ್ಕಿ ಭಾಯಿಸ್ಕೊಂಡವ್ರಿಗೆ ಮನಿ ಮಠ ಮಾಡ್ಕೋಬೇಕು, ಅವ್ರು ಉಳ್ದವ್ರು ಮಾಡ್ಕೋಬಾರ್ದ. ಹೆಂಗ ಭಿಕ್ಷೆ ಬೇಡ್ಕೊತಾ ಹೋಗ್ಬೇಕು. ನೋಡ್ಲತ್ತಿರಲ್ಲ ಎಷ್ಟ್ ಜನ ಭಿಕ್ಷಕರ ಅಂತ ಹೇಳಿ. ಹಂಗ ನಾವು ಭಿಕ್ಷೆ ಮನಿ ಮಠ ಇದ್ದೇನೆ ಭಿಕ್ಷೆ ಬೇಡ್ಕೊತಾ ಹೋಗ್ಬೇಕು. ಯಾರ ಇದ್ರ ನಾವ್ ಒಬ್ಬರಿಂದ ನಮಗ ಜೀವಿಸ್ತಕ್ಕಂತ ಹಕ್ಕಿಲ್ಲ, ನಮಗ ಮನಿ ಕಟ್ಕೊಳ್ತಕ್ಕಂತ ಹಕ್ಕಿಲ್ಲ. ನಮಗ ನಮ್ ಫ್ಯಾಮಿಲಿ ನಮ್ದು ಮನೆಗೆ 8-10 ಮಂದಿ 5-6 ಮಂದಿ ಇದ್ರೆ ನಮ್ ಮನಿ ಮಠ ಕಟ್ಕೋಬೇಕು, ಅವ್ರು ಮಾತ್ರ ಉಳಿಬೇಕ, ಅವ್ರಿಗೆ ಮಾತ್ರ ಹಕ್ಕದ, ನಮ್ಗಿಲ್ಲ. ಡಾಕ್ಯುಮೆಂಟ್ ಓಪನ್ ಮಾಡಿ. ಇದು ಬಸವ ಕಲ್ಯಾಣ ಆಯುಕ್ತರಿಗೆ ಕೊಟ್ಟಿದ್ದಂತ ಏನಪ್ಪಾ ಅಂತಂದ್ರೆ ಅರ್ಜಿ ಅದ. ಅವ್ರು ಮತ್ತೆ ಅವ್ರಿಗೆ ಅರ್ಜಿ ಹಾಕ್ಯಾರ, ಅವ್ರ ರೆಸ್ಪಾನ್ಸ್ ಕೊಡ್ಲಾಕ ತಯಾರಿಲ್ಲ TMC ಮೇಡಮ್ ಅವರು. ಅಲ್ಲಿ ಏನಂತಂದ್ರ ಇದು ಕೊಡ್ತಾರ, ಇದು ಒಂದು ನೋಟಿಸ್ ಕೊಟ್ಟಾರ. ಬರೀ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ಏನಪ್ಪಾ ಅಂತಂದ್ರೆ ಇದು ಮಾಡಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಾರ. ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಾರ. ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟಾರ. ಬಟ್ ಅದಕ್ಕೆ ಬಂದವ್ರು ಮತ್ನೂ ಕಟ್ಲತ್ತಾರ ಅಂದ್ರೆ ಹೋಗಿ ಪೊಲೀಸರಿಗೆ ಹಚ್ಚಿ ನಿಂದಿಸ್ಬಾರ್ದು, ಅದು ಮಾಡ್ಲಿಲ್ಲ ಅವರು. ಆಮೇಲೆ ಇದು ಏನಪ್ಪಾ ಅಂತಂದ್ರ ಚೀಫ್ ಆಫೀಸರ್ TMC 2ನೇದು ಏನಪ್ಪಾ ಅಂತಂದ್ರ ಅರ್ಜಿ ಕೊಟ್ಟಿದ್ದದ ಇದು. ಆಮೇಲೆ ಇದು ತಹಶೀಲ್ದಾರಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಇದು. ಮತ್ತಿದು ಏನಪ್ಪಾ ಅಂತಂದ್ರ ಇದನ್ನು ಚೀಫ್ 2ನೇದು ಅರ್ಜಿ ಏನಪ್ಪಾ ಅಂತಂದ್ರ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಕೇಳ್ಕೊತೀನಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದುಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.